ಮನೆಗೆ ಲೋನ್ ಆಗಿಲ್ಲ ಮಾಡ್ಕೊಳ್ಳಿ ಮನೆ ಸೈಟ್ ಇದೆಯಮ್ಮ? ಇಲ್ಲ ಕಟ್ಕೊಂಡಿದ್ದೀನಿ ಇನ್ನ ಸಾಲದ ಬಂದೈತೆ. ಅಲ್ಲ ಗೌರ್ಮೆಂಟ್ ಇಂದ ಎಷ್ಟು ಬಂದಿದೆ? ಇಲ್ಲ 2 ಲಕ್ಷ ಅಷ್ಟೇನಾ ಬರೋದು? ಗೌರ್ಮೆಂಟ್ ಇಂದ ಬರೋದಿದೆಯಾ? ಬರೋದಿಲ್ಲ ಸರ್. ನನಗೆ ಡೀಟೇಲ್ಸ್ ಕೊಡಮ್ಮ. ಒಂದು ಕೆಲಸ ಮಾಡಮ್ಮ, ಈಗ ತಾಲೂಕು ಆಫೀಸ್ ಹತ್ರ ನಾನು 9:30 12 ಗಂಟೆವರೆಗೂ ಆಫೀಸರ್ಸ್ ಎಲ್ಲ ಇರ್ತಾರೆ. ತಾಲೂಕು ಆಫೀಸ್ ಹತ್ರ ಅದು ಡೀಟೇಲ್ಸ್ ತೊಗೊಂಡು ಅಲ್ಲಿಗೆ ಬಾಮ್ಮ, ಅಲ್ಲೇ ನಾನು ಮಾತಾಡಿ ಪರಿಹರಿಸ್ತೀನಿ. ಹಾಂ ಅಲ್ಲಿದ್ದೀವಿ. ನಾಲ್ಕೈದು ಸಲ ನಿಮ್ಗೆ ಫೋನ್ ಮಾಡಿದ್ವಿ. ಹೇಳಮ್ಮ ವಿಚಾರ. ಅಲ್ಲಿ ಕಸ ಎಲ್ಲ ಹಾಕ್ಬಿಡ್ತಾರೆ ಜಾಸ್ತಿ, ಒಂದು ವಾರಕ್ಕೊಂದ್ಸಲ ಎತ್ತುತ್ತಾರೆ. ಇಲ್ಲಮ್ಮ, ಈಗ ಅಲ್ಲೆಲ್ಲ ಸಿಟಿಯಲ್ಲೆಲ್ಲ CC ಕ್ಯಾಮರಾ ಸಾಕ್ಸ್ತಿದ್ದೀನಮ್ಮ. ಅದು ಹಾಕಿದ್ಮೇಲೆ ಸ್ವಲ್ಪ ಮಗುಗೆ ಮೊನ್ನೆ ಇನ್ಸ್ಪೆಕ್ಷನ್ ಆಗಿ ಹಾಸ್ಪಿಟಲ್ ಬೇರೆ ಸೇರಿಸಿದ್ವಿ ಸರ್. ತುಂಬಾ ಕಸ ಗಲೀಜು ವಾಸನೆ, ಸೊಳ್ಳೆ ನೀರೆಲ್ಲ ಬರ್ತಾ ಇರುತ್ತೆ, ಕಲುಷಿತ ಆಗ್ಬಿಟ್ರೆ. ಮತ್ತೆ ಪಕ್ಕದಲ್ಲಿ ಮಳೆ ಬಂದ್ರೆ ಪಂಕೆ ಉಳಿ ಬರುತ್ತೆ ಸರ್. ಅಲ್ಲಿ ಸೈಟ್ ಇದೆ ಪಕ್ಕದ್ದು, ಅವ್ರು ಕ್ಲೀನ್ ಮಾಡಿಸ್ತೇನೆ. ಅದರಲ್ಲಿ ಎಲ್ಲ ಮಣ್ಣು ತುಂಬಿಬಿಟ್ಟಿದ್ದಾರೆ, ಕಸ ಎಲ್ಲ ಹಾಕಿ ಹುಳ ಬರುತ್ತೆ ಸರ್. ಮಳೆ ಬಂದಾಗ ಎಲ್ಲ ಮನೆ ಒಳಗೆಲ್ಲ ಬಂದ್ಬಿಡ್ತವೆ ಸರ್. ಆ ಮನೆ ತುಂಬಾ ಗಲೀಜಿದೆ ಸರ್. 5 ಸಾವಿರ ಕೊಟ್ಟು ಸಾಕಾಗಿದೆ ನಮ್ಗೆ. ಮಾಡಿಸ್ತೀವಿ ಅಂತಾರೆ. ಆ ಟ್ಯಾಂಕ್ ಹತ್ರ ಏನಾದರೂ ಫಾಲೋ ಅಪ್ ಮಾಡ್ತೀನಿ. ಫಾಲೋ ಅಪ್ ಮಾಡ್ತೀನಿ ಅಮ್ಮ. ಡೋಂಟ್ ಓಕೆ ಸರ್ ಅಮ್ಮ. ಸೈಟ್ ఉందా? బాడకట్టే కూడా మాకు చెప్తుంది. గృహలక్ష్మిది పెన్షన్ వస్తుందా లేదా? గృహలక్ష్మి పెన్షన్ వస్తుంది, అయిపోయింది. బాడక కట్టుకుంటాము 1400 రూపాయలు. షుగరు BP. ఇప్పుడు నాకు హరీష్ ఇంటి పేరు రాసుకోలేదు, లేదు స్లమ్ బోర్డ్లో చూద్దాం. ಸ್ವಾಮಿ ಬಾಯ್, ಈಗ ಸೈಟು ಮನೆ ಇಲ್ಲ ಅಂತ ಹೇಳಿದ್ರೆ ಸಪ್ರೇಟ್ ಲಿಸ್ಟ್ ಮಾಡಿ. ಸರಿ ಸರ್. ಆ ಸ್ಲಮ್ ಬೋರ್ಡಲ್ಲಿ ಪ್ರಿಯಾರಿಟಿ ಅಲ್ಲಿ ಸ್ಲಮ್ ಬೋರ್ಡ್ ಅಮ್ಮ మీ డీటెయిల్స్ అంతా నాకు ఇవ్వండి, నేను మాట్లాడతాను. ಎಷ್ಟು ಸರಿ ಮುದುಕರೆಲ್ಲ ಬೀಳ್ತಾರೆ ಸರ್ ಅಂತ. ಅಮ್ಮ ಇದು ಉಮಾಶಂಕರ್ ಸರ್. ಫಿಲ್ ಆಗ್ಬಿಡುತ್ತೆ పాప బిట్లు సొళ్ళలు కరిచి ఎవడూ బాగలేకైతుంది. ఎలా సన్నగా చేసిందో నీ దప్పమేయండి నన్ను, నీకు నీ బిడ్డ అట్లే కనపడేది. ಉಮಾಶಂಕರ್ ಸರ್, ಈಗ ಇದು ನೋಡಿ, ಇದೊಂದು ಕ್ಲೀನ್ ಮಾಡುವೆ. ಇಲ್ಲೇನು ಇಲ್ಲಿವರೆಗೂ ಅವ್ರು ಹೇಳ್ತಾರೆ ಹುಡುಗರೆಲ್ಲ ಬಿದ್ದೋಗ್ತಾರೆ ಅಂತ. ಇಲ್ಲಿಂದ ಇಲ್ಲಿವರೆಗೂ ಒಂದು ಸೊಳ್ಳೆ ಇದೊಂದು ಕ್ಲೀನ್ ಮಾಡಿ, ಇವತ್ತು ಇದು ಅದೆಲ್ಲ ಕ್ಲೀನ್ ಮಾಡಿ, ಇಲ್ಲಿಂದ ಏನಾದ್ರು ಒಂದು ಸ್ಲ್ಯಾಬ್ ಹಾಕ್ಬೋದು. ಯಾರು ಸಪೋಸ್ ಬೈ ಸ್ಲಿಪ್ ಇದ್ದರೂ ಚರಂಡಿಗೆ ಬೀಳದಂಗೆ. ಸ್ಲ್ಯಾಬ್ ಅಂತ ಹೇಳಿದ್ರೆ ಈ ಕಡೆ ಏನು ಸಪೋರ್ಟ್ ಇಲ್ಲ ಸರ್. ನೋಡಿ ಏನು ಮಾಡೋದು ಸಾಧ್ಯತೆ, ಬಿಕಾಸ್ ಇದು ಪೈಪ್ ಇದೆ. ಪೈಪ್ ಮೇಲೆ ಹಾಕಿದ್ರೆ ಇನ್ ಕೇಸ್ ನೋಡಿ ಏನು ಬೆಟರ್ ಮಾಡ್ಬೋದು ಮಾಡಿ. వద్దు లేట్ అయింది, ఇంకా 50 ఏళ్ళు ఉంటాయి. వస్తున్నా కదా ಅಮ್ಮ. ಇದು ಇವತ್ತು ಕಂಪ್ಲೀಟ್ ಕ್ಲೀನ್. ಇದು ಸ್ವಲ್ಪ ಸ್ಲ್ಯಾಬ್ ಹಾಕ್ಸ್ಲಮ್ಮ. ಮನೆ ಎಲ್ಲ ಇಲ್ಲೇ ಇದೆ, ಮಕ್ಕಳಿದ್ದಾರೆ, ನಾವು ಹೆಂಗ್ ಸರ್ ಇರೋದಿಲ್ಲಿ. ಅಮ್ಮ ಈಗ ಇದನ್ನೊಂದು ಕ್ಲೀನ್ ಮಾಡಿ ಇದೊಂದು ಸ್ಲ್ಯಾಬ್ ಕ್ಲೋಸ್ ಮಾಡ್ಲಮ್ಮ. ಇಲ್ಲಿ ಮಾಡಿಸಿದ್ರೆ ಮತ್ತೆ ನೀರು ಮುಂದಕ್ಕೆ ಹೋಗಲ್ಲ. ಅಲ್ಲಲ್ಲ, ನಾನು ಹೇಳೋದು ಕೆಳಗಡೆ ಓಪನ್ ಇರುತ್ತೆ, ಮೇಲ್ಗಡೆ ಫುಲ್ ಸ್ಲ್ಯಾಬ್ ತರ. ಅದು ಏನಾಗಿದೆ ಗೊತ್ತಾ ಸರ್, ಇಲ್ಲಿಗೆಲ್ಲ ಮಣ್ಣು ತೋಡಿದೆ, ಅದು ಮುಂದಕ್ಕೆ ನೀರೋಗಲ್ಲ, ಎಲ್ಲ ಇಲ್ಲಿ ಸ್ಟ್ರಕ್ ಆಗ್ಬಿಡುತ್ತೆ. ಇದೊಂದು ಡೀಪ್ ಕ್ಲೀನ್ ಮಾಡಿಸ್ಬೋದಲ್ಲ? ಇದೆಯಾ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್? ಇಲ್ಲ ಸರ್, ಏನಿಲ್ಲ ಸರ್. ಬಿಕಾಸ್ ಇದು ಅಬ್ರಪ್ಟ್ ಆಗಿದೆಯಲ್ಲ ಸರ್, ನಾವು ಕೊಂಗಣಿ ಹಾಕಿ ಕ್ಲೀನ್ ಮಾಡೋದಕ್ಕೂ ಆಗಲ್ಲ ಸರ್. ನೋಡಿ ಏನು ಮಾಡ್ಬೋದು ನೋಡಿ. ಅಮ್ಮ ಇವತ್ತು ಟೀಮ್ ಬರುತ್ತೆ, ಏನು ಮಾಡ್ಬೋದು ಮ್ಯಾಕ್ಸಿಮಮ್ ನಾನು ಮಾಡಿಸ್ತೀನಿ. ಇದೇ ಅರ್ಧಕ್ಕ ಸೈಟು ಅದು ಯಾವುದು ಸರ್, ಅದು ಕ್ಲೀನ್ ಮಾಡಿಸಿಲ್ಲ. ನಮ್ಗೆ ಹುಳಗಳು ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. JCB ಎಷ್ಟಿದೆ ನಮ್ಮಲ್ಲಿ? ಓ ನಮಸ್ತೆ ಮೇಡಮ್. ಗೊತ್ತು ಮೇಡಮ್. ಸಂಜೆ ಬಂದಿದ್ದ, ನನಗೊಂದು ತುಂಬಾ ತೊಂದರೆ ಆಗಿದೆ. ಏನಿಲ್ಲ, UGD ಕೊಟ್ಟಿದ್ದೀರಲ್ಲ, ನನ್ನ ಮನೆ ಡೌನು. ಬನ್ನಿ ಉಮಾಶಂಕರ್ ಸರ್. ಇವ್ರು ಕರೀರಿ, ಕೌನ್ಸಿಲರ್ ನೋಡಿದ್ದಾರೆ, ಕರೀರಿ. ಒಳಗಡೆ ಮನೆಗೆ ಅಡುಗೆ ಮನೆಗೆಲ್ಲ ನುಗ್ಗುದು. ಇದೇನು ಹೈಟ್ ಇದೆ, ಅಲ್ಲಿಗೆ ಬಂದ್ಬಿಡುತ್ತಾ? ಬನ್ನಿ ಕಮ್. ಬಂದಿದ್ದ ಶರತ್ತು. ಅಕ್ಕ ನಮಸ್ಕಾರ ಅಕ್ಕ. ಅಕ್ಕ ನಮಸ್ತೆ ಅಕ್ಕ. ಇಲ್ಲಿ ಡ್ಯಾನ್ಸ್ ಹಾಕೊಡಕ್ ಬರ್ತಾ ಇದ್ದಾನೆ ಅಕ್ಕ. ಇದು ಏನು ಸಮಸ್ಯೆ ಏನಕ್ಕ? ಇಲ್ಲಿ ಮಳೆ ಬಂದ್ಬಿಟ್ರೆ ಇಲ್ಲಿ ಇಲ್ಲಿ ಪಾತ್ರೆ ತೊಳೆಯಕ್ಕೆ ಬಚ್ಚಲು ಮಾಡಿದ್ವಿ. ಇಲ್ಲಿ ಡೌನ್ ಒಳಗಡೆ ನುಗ್ಬಿಡುತ್ತೆ. ಇದು ದೇವ್ರ ಮನೆ ಇದೆ, ಇಲ್ಲ ಅಡುಗೆ ಮನೆ ಇದೆ. ಏನು ಸೊಲ್ಯೂಷನ್ ಏನು ಸರ್? ಅದು ಡೈರೆಕ್ಟೇನೋ ಕೊಟ್ಟರೆ ಕೆಳಗಡೆ ಬೀದಿಗೆ ಬರಲ್ಲ. ಅದೇನೋ ಕಂದುವಾರ ಬಾಗಿಲಿಗೆ ಕೊಟ್ಟಿಯಾರಂತೆ, ಹಾಗಾಗಿ ಆಗಿದೆ ಸರ್. ನೆಟ್ವರ್ಕ್ ಹಾಗಿದೆ, ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಏನಿದೆಯಲ್ಲ, ಇನ್ ಕೇಸ್ ಏನೋ ಬ್ಲಾಕ್ ಆದ್ರೆ ರಿವರ್ಸ್ ಹೊಡೆಯುತ್ತೆ. ಮಳೆ ಬಂದ್ರೆ ನಾನು ಇರಲ್ಲ, ಮನೆಗೆ ಬೇರೆ ಮನೆ ಮಲ್ಕೋಬೇಕು. ಅಕ್ಕ ನಮಸ್ತೆ ಅಕ್ಕ. ಏನು ಸೊಲ್ಯೂಷನ್ ಏನು ಮಾಡ್ಬೋದು ಸರ್? ಅಂದ್ರೆ ಕೆಲವೊಂದು ಮನೆಯವರು UGDನ ನಮ್ಮ ಇದಕ್ಕೆ ಕೊಟ್ಬಿಟ್ಟಿರ್ತಾರೆ. ಐ ಮೀನ್ ಮಳೆ ವಾಟರ್, ಮಳೆ ನೀರು UGD ಕೊಟ್ಬಿಟ್ಟಿರ್ತಾರೆ. ಸೊ ಅದು ಇಶ್ಯೂ ಇದೆ. ಬಿಕಾಸ್ ಮಳೆ ಬಂದಾಗ ಮಾತ್ರ ತೊಂದರೆ ಅಂತ ಹೇಳಿ, ಮಳೆ ಬಂದ್ರೆ ಒಳಗೆ ಬಂದ್ಬಿಡುತ್ತೆ, ರಿವರ್ಸ್ ಹೊಡೆಯುತ್ತೆ. ದೇವ್ರ ಮನೆ ಇದೆ, ಬ್ರಾಹ್ಮಣರು ನಾವು, ದೇವ್ರ ಸಾಲಿಗ್ರಾಮ ಇದೆ, ಊಟ ಮಾಡಿ ಒಳಗಡೆ ನುಗ್ಗು ಬಿಡ್ತೀವಿ. ಎಲ್ಲ ಕೇಳಿ ಎಲ್ರು. ಯಾಕೆ ರಾಮಪ್ಪನವ್ರನ್ನ ಕೇಳಿ, ಕೌನ್ಸಿಲರ್ ಅವರೇ ಮಾಡ್ತಿದ್ದಾರೆ.
ಇದು ಡೈರೆಕ್ಟ್ ಏನೋ ಕೊಟ್ರೆ ಸರ್ ಡೈರೆಕ್ಟ್ ಯುಜಿಡಿ ನಮ್ಮ ನೆಟ್ವರ್ಕ್ ನೋಡ್ತೀನಿ ಸರ್ ಏನಾಗಿದೆ ಅಂತ. ಅಮ್ಮ ಇವತ್ತು ಕಂಪ್ಲೀಟ್ ಟೀಮ್ ಬರುತ್ತೆ. ನೀನು ಕೇಳಿಲ್ಲ, ನೀನು ಗೆದ್ದಿದ್ದು ನೀನು ಇವತ್ತು ಬಂದಿದ್ಯಾ ನಮ್ಮ ಮನೆ ಹತ್ರ. ನೀನು ನಮ್ಮ ಶರತ್ತು ನಾನು ನಿನ್ನ ಮನೆಗೆ ಬರಬೇಕು ಅಂದ್ಕೊಂಡಿದ್ದೆ, ರಾತ್ರಿ ಬಂದೋದ. ಒಳ್ಳೇದಾಯ್ತು. ಈಗ ನಾನು ಈಗ ಸರ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು, ಸ್ವಲ್ಪ ಗಮನಿಸಿದ್ ಮಾಡಿ. ಅಮ್ಮ ಬರಲೇನೋ? ಅಯ್ಯೋ ಇರ್ಲಿ ಚಿನ್ನು, ಬೇಡ, ಒಳ್ಳೇದಾಗಲಿ. ಅಮ್ಮ ಒಳಗೆ ಬರಲ್ವೇನೋ? ಪರವಾಗಿಲ್ಲ, ಬೇಡಮ್ಮ, ನಿನ್ನ ಮನೆಗಳಿದೆ, ನಿನ್ನ ಆಶೀರ್ವಾದ ಸಾಕು.